ಮೇಡಮ್ ಏತಕ್ಕೆ ಅಂದ್ರೆ ಇಡೀ ದೇಶಕ್ಕೆ ಗೊತ್ತು ನಮ್ಮ ಕರ್ನಾಟಕ ಕಾಂಗ್ರೆಸ್ ಬಂದ್ಮೇಲೆ ನಾವೆಲ್ಲ ಎಷ್ಟೊಂದು ಕುಗ್ಗ್ ಹೋಗಿದೀವಿ ಅಂತ. ಹೇಳಿದ್ ನಿನ್ ತಪ್ಪಲ್ಲ, ಕೇಳಿದ್ ನನ್ ತಪ್ಪು. ಅದಕ್ಕೆ ಇವ್ರು ಲೋಟಿಕೋರು ಪ್ರತಿಯೊಂದು ಮಹಿಳೆಯರಿಗೆ ಸುಮ್ಮನೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲನೇ ನಮ್ಮ ಕರ್ನಾಟಕ ಮುಳುಗೋಗ್ತಾ ಇದೆ. ಇನ್ನೊಂದು ಚೂರು ಉಳಿದಿದೆ, ಎಲ್ಲರೂ ಕೂಡ ಕೈ ಎತ್ತೋಣ ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. JDS ಮುಂದಾಗಿದ್ದೀವಿ. ಅಂದ್ರೆ ಇವಾಗ ಏನು ತೊಂದರೆ ಆಗ್ತಿದೆ ಮೇಡಮ್? ಒಂದು ಬೆಲೆ ಏರಿಕೆ ಅಂತ ಹೇಳಿದೀರಾ, ಆಮೇಲೆ ಮತ್ತೊಂದು ಗ್ಯಾರಂಟಿಗಳು ತೊಂದರೆ ಆಗ್ತಿದೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ ಯಾವ ರೀತಿ ಏನೆಲ್ಲ ತೊಂದರೆಗಳಾಗ್ತಿದೆ? ಮೇಡಮ್ ಅವರು ಫ್ರೀ ಕೊಡ್ತೀರಿ ಅಂತ ಹೇಳಿದ್ರು. ಅದು ಅಂತೂ ಮಹಿಳೆಯರು ಬೇಡ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಆಯ್ತಾ? ಇನ್ನೊಂದು ಮಹಿಳೆಯರಿಗೆ ಗೌರವನೇ ಇಲ್ಲ, ಬಸ್ ಇಂದ ಇಳಿಸ್ತಾ ಇದ್ದಾರೆ. ಇನ್ನೊಂದು ಪ್ರತಿಯೊಂದು ಬೆಲೆ ಏರಿಕೆ ಆಗ್ತಾ ಇದೆ. ಮತ್ತೆ ನೀವು ಫ್ರೀ ಯಾವಾಗ ಕೊಡ್ತಾ ಇದ್ದೀರಾ? ಬೆಲೆ ಏರಿಕೆ ಯಾಕೆ ಮಾಡ್ತಾ ಇದ್ದೀರಾ? ಪ್ರತಿಯೊಂದು ಮೇಡಮ್ ಊಟ ಮಾಡೋ ಎಣ್ಣೆ ಹಿಡಿದು ಕುಡಿಯೋ ಎಣ್ಣೆವರೆಗೂ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ನನ್ನ ಸಿದ್ದರಾಮಯ್ಯ ಚಿನ್ನ ಕಂಡ್ರಮ್ಮ, ನನ್ನ ಸಿದ್ದರಾಮಯ್ಯ ಬಂಗಾರ ಕಂಡ್ರಮ್ಮ. ಮತ್ತೆ ಇದು ಯಾವ ಇವ್ರು ಸರ್ಕಾರ ಮಾಡಿದ ಜನರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಹೇಳಿ? ಉಲ್ಟಾ ಜನರಿಗೆ ತ್ರಾಸ ಕೊಡ್ತಾ ಇದ್ರೆ ಹೊರತು ಅನುಕೂಲ ಏನೂ ಇಲ್ಲ. ಅದಕ್ಕಾಗಿ ನಾವು ಹೋರಾಟ ಹಮ್ಮಿಕೊಂಡಿದೀವಿ. ನಾವು ಇದು ಹೋರಾಟ ಬಿಡೋಲ್ಲ. ಆ ಸರ್ಕಾರದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಸರ್ಕಾರದಿಂದ ಏನೆಲ್ಲ ತೊಂದರೆಗಳಾಗ್ತಿದೆ ನಮ್ಮ ಜನಸಾಮಾನ್ಯರಿಗೆ? ನೀವು ನೋಡಿರ್ತೀರಾ, ಸಾಕಷ್ಟು ಜನ ನಿಮ್ಮ ಹತ್ರ ಬಂದು ಹೇಳ್ಕೊಂಡಿರ್ತಾರೆ ನಮ್ಗೆ ಈ ತರ ತೊಂದರೆ ಆಗ್ತಿದೆ ಅಂತ. ಸೊ ಏನೆಲ್ಲ ತೊಂದರೆಗಳಾಗ್ತಿದೆ ನೋಡಿ ಮೇಡಮ್, ನಮ್ಮ ದೇಶ ಇರೋದೇ ರೈತರ ಪರವಾಗಿ. ರೈತರಿದ್ರೆ ನಾವು ಬದುಕ್ತೀವಿ. ನೋಲಕ್ಕೆ ಎಜುಕೇಟೆಡ್ ತಲ ಕಾಂತಿಲ್ಲ, ತರ ಅಲ್ಲ ಎಜುಕೇಟೆಡ್. ರೈತರಿಗಾಗಿ ನೀರಾವರಿ ಯೋಜನೆಗಳಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು. ಇವತ್ತು ಹಳ್ಳಿ ಗ್ರಾಮದಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳು ಕುಸಿದು ಹೋಗಿದೆ. ಒಂದು ಬುಟ್ಟಿ ಮಣ್ಣನ್ನು ಕೂಡ ಹಾಕಕ್ಕೆ ಇವತ್ತು ಜಾಗ ಇಲ್ಲ. ಎಲ್ಲ ಕಡೆ ಗುಂಡೆಗಳು ಬೀಳ್ತಿದೆ. ಇಲ್ಲಿ ಬೆಂಗಳೂರು ಸಿಟಿಯಲ್ಲೇ ನೋಡ್ಬೋದು ಅವೆಲ್ಲ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇಂಥ ಸಿಟಿಯಲ್ಲೇ ಇವತ್ತು ಗುಂಡೆಗಳು ಬಿದ್ದಿದೆ ಅಂದ್ರೆ ಹಳ್ಳಿ ಪರಿಸ್ಥಿತಿ ಏನಾಗಿದೆ? ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ಈ ಫ್ರೀ ಬೀನ್ಸ್ ಮೂಲಕ ಇವರು ಏನು ಹಣ ಸಂಪೂರ್ಣವಾಗಿ ಇವತ್ತು ದೇಶದ ಏನು ಸಾಲದ ಕರೆ ಮೊರೆ ಮಾಡಿ ಇವತ್ತು 5 ಲಕ್ಷ ಕೋಟಿ. ಕರ್ನಾಟಕ ರಾಜ್ಯ ಎಂದೆಂದಿಗೂ ಕೂಡ ಇಷ್ಟು ಸಾಲದಲ್ಲಿ ಇರಲಿಲ್ಲ. ಈ ಪರಿಸ್ಥಿತಿ ಬರಲಿಕ್ಕೆ ಕಾಂಗ್ರೆಸ್ ಸರ್ಕಾರ, ಇದು ಕರ್ನಾಟಕ ಸರ್ಕಾರ, ಅದರದ್ದು ಹೊಣೆ ಇವತ್ತು ನೇರವಾಗಿ ಇವತ್ತು ನಮ್ಮ ಪ್ರಜೆ ಮೇಲೆ ಬೀಳ್ತಾ ಇದೆ. ನಾವು ನೋಡ್ತಾ ಇದ್ದೀರಿ, ಸ್ಟ್ಯಾಂಪ್ ದರ 100% ಏರಿಸಿದ್ದಾರೆ. ಇವತ್ತೊಬ್ಬ ರೈತ ಒಂದು ಪ್ಲಾಟ್ ಏನಾದರೂ ರಿಜಿಸ್ಟ್ರಿ ಮಾಡ್ಕೋಬೇಕಾದ್ರೆ ಅವನ ಕೈಯಲ್ಲಿ ಅಸಾಧ್ಯವಾದಂಥ ಮಾತು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಈ ಮಟ್ಟಿಗೆ ಬೆಲೆ ಏರಿಕೆ ಆದರೆ ಇವತ್ತು ಒಂದು ಕಡೆ ನೀವು ಬೆಣ್ಣೆ ತೋರಿಸ್ತಾ ಇದ್ದೀರಿ, ಒಂದು ಕಡೆ ಇವತ್ತು ಕೆಸರು ಹಂಚತ್ತ ಕೆಲಸ ಮಾಡ್ತಾ ಇದ್ದೀರಿ. ಈಗ ಆಳ್ತಾ ಇದ್ದಾರೆ.